ಮ್ಯಾಂಗೋ ಮೇಳದಲ್ಲಿ ಸ್ಟಾಲ್ ನಂಬರ್ 62 ಅಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ. ಇದು ಬಂದು ಸ್ಟಾಲ್ ನಂಬರ್ 64. ಇಲ್ಲಿ ಯಾವೆಲ್ಲ ತಳಿಗಳು ನಮಗೆ ಸಿಗ್ತಾ ಇದೆ ಅದನ್ನು ನೋಡ್ತಾ ಇದ್ದೀವಿ. ಟೋಟಲ್ 200 ಸ್ಟಾಲ್ಸಲ್ಲಿ 280 ಸ್ಟಾಲ್ಸಲ್ಲಿ ನಾವೀಗ ನೋಡ್ತಾ ಇರೋಂತಹದ್ದು 65 ಸ್ಟಾಲ್ ನಂಬರ್ 65. ಸರ್ ಎಲ್ಲಿಂದ ಬಂದಿರೋದು ನೀವು? ಕುಣಿಗಲ್ಲಿಂದ ಬಂದಿರೋಂತಹ ಒಂದು ಮಾವಿನ ಸ್ಟಾಲ್ ಇದು. ಸ್ಟಾಲ್ ನಂಬರ್ 66. ರಾಮನಗರದಿಂದ ಬಂದಿರೋಂತಹ ಮಾವು ಇದು 67. ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ಮಾವಿನ ತಳಿಗಳು ಇವು. ಇದು ಸ್ಟಾಲ್ ನಂಬರ್ 67. ಇಲ್ಲಿ ನಮಗೆ ಮಲ್ಲಿಕಾ ಹಾಗೆ ಮಲ್ಗೋವಾ ಹಣ್ಣು ಸಿಗ್ತಾ ಇದೆ. 69 ಮಲ್ಲಿಕಾ ಹಾಗೆಯೇ ಹಿಮಾಯತ್ ಈ ಥರದ ಒಂದು ತಳಿಗಳನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇಲ್ಲಿ ಬಂದು ಆಲ್ಫೋನ್ಸೋ ಮಾವಿನ ತಳಿಯನ್ನು ಈ ಸ್ಟಾಲಲ್ಲಿ ನೋಡ್ತಾ ಇದ್ವಿ. ಸ್ಟಾಲ್ ನಂಬರ್ 70 ಇದು. ಇದು ಬಂದು ಕೊಪ್ಪಳದಿಂದ ಬಂದಿರತಕ್ಕಂತಹ ಒಂದು ಮಾವಿನ ತಳಿಗಳು ಇದು. ಕೊಪ್ಪಳದಲ್ಲಿ ಯಾವ ತಳಿ ಸರ್ ಫೇಮಸ್ಸು? ಕೇಸರ್ ಫೇಮಸ್ ತಳಿ ಇದು. ಕೊಪ್ಪಳದಲ್ಲಿ ಜನ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಹಣ್ಣು ಇದು. ಕೊಪ್ಪಳದ ಕೇಸರ್ ಸ್ಟಾಲ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸ್ಟಾಲ್ ನಂಬರ್ ಎಷ್ಟು ಸರ್ ಇದು? 71 ಸ್ಟಾಲ್. ನೀವೇನಾದರೂ ಬೆಂಗಳೂರಲ್ಲೇ ಇದ್ದು ಲಾಲ್ಬಾಗ್ಗೆ ಹತ್ರ ಇರೋರು ಅಂತಹಲ್ಲ, ಇಡೀ ಬೆಂಗಳೂರಲ್ಲಿರೋಂತಹ ಎಲ್ಲ ಜನರು ಕೂಡ ಈ ಲಾಲ್ಬಾಗ್ನಲ್ಲಿ ನಡೀತಾ ಇರ್ತಕ್ಕಂತಹ ಮಾವಿನ ಮೇಳಕ್ಕೆ ತಪ್ಪದೆ ಬನ್ನಿ ವೀಕೆಂಡಲ್ಲಿ. ಇನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ಟಾಲ್ ನಂಬರ್ 73. ಸ್ಟಾಲ್ ನಂಬರ್ 73 ಯಾವ ಜಿಲ್ಲೆ ಸರ್? ಕೋಲಾರದಿಂದ. ಕೋಲಾರದಿಂದ ಕೋಲಾರ ಗೋಲ್ಡ್ ಫೀಲ್ಡಿಂದ ಬಂದಿರೋಂತಹ ಸ್ಟಾಲ್ ಇದು. ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿವಿಧ ರೀತಿಯ ಒಂದು ಮಾವಿನ ತಳಿಗಳು ಬಂದಿದ್ದಾವೆ. ಸರ್ ನಿಮ್ಮಲ್ಲಿ ಯಾವೆಲ್ಲ ತಳಿಗಳು ಇದ್ದಾವೆ ಸರ್? ಹಿಮಾಯತ್ ಇದೆ, ಬಾದಾಮಿ ಇದೆ, ರಸ್ಪುರಿ ಇದೆ, ಮಲ್ಲಿಕಾ ಇದೆ, ಚಂದೂರ ಇದೆ, ಎಲ್ಲ ಸರ್ ಇದೆಲ್ಲನೂ ನ್ಯಾಚುರಲ್ ಆಗಿ ಹಣ್ಣು ಮಾಡಿರೋಂತಹದ್ದು ಸರ್. ಇದು ಈ ಕವರ್ ಹಾಕಿ 10 ರೂಪಾಯಿ ಆಗುತ್ತೆ ಒಂದು ಕಾಯಿ. ಕವರ್ ಹಾಕಿ ಮಾಡಿದೆ ಎಕ್ಸ್ಪೋರ್ಟ್ ಮಾಡಕ್ಕೆ. ಎಕ್ಸ್ಪೋರ್ಟ್ ಇಲ್ಲ, ಏನ್ ಮಾಡ್ತೀವಿ? ಓಕೆ. ಈ ಹಣ್ಣುಗಳೆಲ್ಲ ನಮಗೆ ಲಾಲ್ಬಾಗಲ್ಲೇ ಸಿಗ್ತಾ ಇದೆ. ಸ್ಟಾಲ್ ನಂಬರ್ 73 ಹಾಗೇನೆ ಸ್ಟಾಲ್ ನಂಬರ್ 74 ಅನ್ನ ಕೂಡ ನೋಡ್ತಾ ಇದೀವಿ ಇಲ್ಲಿ. ಇನ್ನು ಲಾಲ್ಬಾಗಲ್ಲಿ ನಡೀತಾ ಇರತಕ್ಕಂತಹ ಮಾವು ಮತ್ತು ಹಲಸಿನ ಮೇಳದಲ್ಲಿ ಇಶಾನ್ ಫಾರ್ಮ್ಸ್ ಅಲ್ಲೂ ಕೂಡ ನಮಗೆ ಸಾಕಷ್ಟು ತಳಿಗಳು ಸಿಗ್ತವೆ. ಮಿಯಾಜಾಕಿ, ಇಮಾಮ್ ಪಸಂದ್, ಮಲ್ಲಿಕಾ, ತೋತಾಪುರಿ, ಅಲ್ಫಾನ್ಸೋ ಹೀಗೆ ತರಾವರಿ ಒಂದು ತಳಿಗಳು ನಮಗೆ ಈ ಒಂದು ಸ್ಟಾಲಲ್ಲಿ ಕೂಡ ಸಿಗ್ತಾ ಇದ್ದಾವೆ. ಸ್ಟಾಲ್ ನಂಬರ್ 79. ನೀವೇನಾದರೂ ಲಾಲ್ಬಾಗ್ಗೆ ಭೇಟಿಯನ್ನು ಕೊಟ್ಟರೆ ಖಂಡಿತ 79 ಸ್ಟಾಲ್ ನಂಬರ್ಗೆ ಭೇಟಿಯನ್ನು ಕೊಡಿ. ಸ್ಟಾಲ್ ನಂಬರ್ 80ಯಲ್ಲಿದ್ದೀವಿ. ಶ್ರೀರಂಗಪಟ್ಟಣದಿಂದ ಬಂದಿರೋಂತಹ ಮಾವು ಇದು. ಸ್ಟಾಲ್ ನಂಬರ್ 81ನಲ್ಲಿ ರೆಡ್ ಐವರಿ ನೋಡ್ತಾ ಇದ್ವಿ ಸರ್. ಏನು ಸರ್ ಇದು ವಿಶೇಷತೆ? ಇದು ತೈವಾನ್ ಪ್ಲಾಂಟ್ ಬೆಳೆಸಿ ನಾವು ಇಲ್ಲೇ ರೆಡಿ ಮಾಡಿರೋದು. ತೈವಾನಿಂದ ತಳಿ ತಂದು ಇಲ್ಲಿ ಡೆವಲಪ್ ಮಾಡಿರೋಂತಹ ಒಂದು ತಳಿ ಇದು. ಜಪಾನಿಂದ. ಸೂಪರ್ ಸರ್. ಇದು ಗೋಲ್ಡ್ ಕ್ವೀನ್. ನೋಡಿದ್ರಲ್ಲ ಸ್ನೇಹಿತರೆ, ಲಾಲ್ಬಾಗಲ್ಲಿ ನಮಗೆ ಎಷ್ಟೊಂದು ಅವಕಾಶಗಳಿದ್ದಾವೆ ಮಾವನ್ನು ತಗೊಳ್ಳೋದಕ್ಕೆ. ಸ್ಟಾಲ್ ನಂಬರ್ 81ನಲ್ಲಿ ನಮಗೆ ಈ ಹಣ್ಣು ಸಿಗ್ತಾ ಇದೆ. ನೀವು ಲಾಲ್ಬಾಗ್ ಏನಾದರೂ ಬಂದರೆ ಈ ಸ್ಟಾಲ್ಗೆ ಭೇಟಿಯನ್ನು ಕೊಡಿ. ಸ್ಟಾಲ್ ನಂಬರ್ 84ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಸರ್ ಯಾವೆಲ್ಲ ತಳಿಗಳಿದ್ದಾವೆ ನಿಮ್ಮ ಹತ್ರ? ಎಲ್ಲಿಂದ ಬಂದಿರೋದು ನೀವು? ಮಾಗಡಿಯಿಂದನಾ? ಓಕೆ. ಸ್ಟಾಲ್ ನಂಬರ್ 86 ಆಪೋಸಿಟಲ್ಲೂ ಕೂಡ ನಮಗೆ ಯಾವ ತಳಿ ಸಿಗ್ತಾ ಇದೆ ಮೇಡಮ್ ಇಲ್ಲಿ? ಎಲ್ಲಿಂದ ಬಂದಿರೋದು? ತುಮಕೂರಿಂದ ಬಂದಿದ್ದಾರೆ. ಇನ್ನೂ ಅಷ್ಟೇ ಅಲ್ಲ, ಮ್ಯಾಂಗೋ ಮತ್ತು ಹಲಸಿನಿಂದ ತಯಾರಿಸಿರ್ತಕ್ಕಂತಹ ಪದಾರ್ಥಗಳು, ಖಾದ್ಯಗಳು ಕೂಡ ನಮಗೆ ಲಾಲ್ಬಾಗ್ನಲ್ಲಿ ಸಿಗ್ತಾ ಇದ್ದಾವೆ. ಇನ್ನು ನಮಗೆ ಇಲ್ಲಿ 60ನೇ ಸ್ಟಾಲಲ್ಲಿ ಕೂಡ ಯಾವೆಲ್ಲ ತಳಿಗಳು ಸಿಗ್ತಾ ಇದ್ದಾವೆ ಅಂತ ನೋಡ್ತಾ ಇದ್ದೀವಿ. ಸ್ಟಾಲ್ ನಂಬರ್ 57 ಇದು. ಇನ್ನು ಸ್ಟಾಲ್ ನಂಬರ್ 39. ಸಂಜೆ ಆಗ್ತಾ ಇರೋದ್ರಿಂದ ನಾವು ಲಾಲ್ಬಾಗಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇರೋದನ್ನು ಕೂಡ ನೋಡಬಹುದು. ಇಲ್ಲಿ ಬಂದು ತೋತಾಪುರಿ ಮ್ಯಾಂಗೋ, ಬಾದಾಮಿ, ದಶೇರಿ, ಕೇಸರ್, ಕೆಂಟ್ ಮ್ಯಾಂಗೋ ಎಲ್ಲವೂ ಕೂಡ ಸಿಗ್ತಾ ಇದೆ ಲಾಲ್ಬಾಗಲ್ಲಿ. ಇದು ಬಂದು ಸ್ಟಾಲ್ ನಂಬರ್ 38 ಇದು. ಸರ್ ಎಲ್ಲಿಂದ ಬಂದಿರೋದು ನೀವು? ಶ್ರೀನಿವಾಸಪುರದಿಂದ ಬಂದಿರತಕ್ಕಂತಹ ಮಾವು ಇದು. ಸರ್ ಸ್ಟಾಲ್ ನಂಬರ್ ಎಷ್ಟು? 37. ಯಾವುದಿದೆ ನಿಮ್ಮಲ್ಲಿ? ಓಕೆ, ಮಲ್ಲಿಕಾ, ದಶೇರಿ ಇದೆ.
ಹಾಗೆಯೇ ಬೈಗಂಪಲ್ಲಿ ಕೂಡ ಈ ಸ್ಟಾಲಲ್ಲಿ ಸಿಗ್ತಾ ಇದೆ. ಇನ್ನು ಬಂದು ಸ್ಟಾಲ್ ನಂಬರ್ 34ಅಲ್ಲಿ ನಮಗೆ ಎಲ್ಲಿಂದ ಬಂದಿರೋದು ನೀವು? ಚಿಂತಾಮಣಿಯಿಂದ ಬಂದಿರೋಂತಹ ಮಾವು ಇದು. ಸ್ಟಾಲ್ ನಂಬರ್ 53, ಸ್ಟಾಲ್ ನಂಬರ್ 52ರಲ್ಲೂ ಕೂಡ ಒಳ್ಳೆ ಮಾವು ಸಿಗ್ತಾ ಇದೆ. ಸರ್ ಎಲ್ಲಿಂದ ಬಂದಿರೋದು ನೀವು? ಶ್ರೀನಿವಾಸಪುರ. ಶ್ರೀನಿವಾಸಪುರ ಮ್ಯಾಮ್. ಇಲ್ಲಿ ಎಲ್ಲಿಂದ ಬಂದಿರೋದು ನೀವು? ಕೋಲಾರ ಶ್ರೀನಿವಾಸಪುರದಿಂದ ಬಂದಿರತಕ್ಕಂತಹ ಸ್ಟಾಲ್ ನಂಬರ್ 51 ನೋಡ್ತಾ ಇದ್ವಿ. ಸ್ಟಾಲ್ ನಂಬರ್ 51ರಲ್ಲಿ ನಾವು ಮಾವನ್ನು ನೋಡ್ತಾ ಇದ್ವಿ. ತಪ್ಪದೆ ಈ ವೀಕೆಂಡಲ್ಲಿ ಲಾಲ್ಬಾಗ್ನಲ್ಲಿ ನಡೀತಾ ಇರ್ತಕ್ಕಂತಹ ಈ ಮಾವಿನ ಮೇಳದಲ್ಲಿ ಭಾಗವಹಿಸಿ. ಯಾಕೆಂದರೆ ನಮಗೆ ರಾಸಾಯನಿಕಗಳನ್ನು ಬಳಸದೆ ನೈಸರ್ಗಿಕವಾಗಿ ಹಣ್ಣಾಗಿರ್ತಕ್ಕಂತಹ ಮಾವನ್ನು ನಮ್ಮ ರೈತರು ನಮಗೋಸ್ಕರ ಲಾಲ್ಬಾಗಲ್ಲಿ ತಗೊಂಡು ಬಂದಿದ್ದಾರೆ. ಬನ್ನಿ, ರೈತರಿಗೆ ಪ್ರೋತ್ಸಾಹ ಕೊಡಿ, ಹಾಗೆ ರಾಸಾಯನಿಕ ಮುಕ್ತ ಮಾವನ್ನು ಸೇವಿಸಿ. ಇನ್ನು ಇಲ್ಲಿ ಸ್ಟಾಲ್ ನಂಬರ್ 49 ನೋಡ್ತಾ ಇದ್ದೀವಿ ನಾವೀಗ. ಸರ್ ಎಲ್ಲಿಂದ ಬಂದಿರೋದು ನೀವು? ಶ್ರೀನಿವಾಸಪುರದಿಂದ ಬಂದಿದ್ದಾರೆ ರೈತರು. ನೇರವಾಗಿ ದಳ್ಳಾಳಿಗಳ ಒಂದು ಕಾಟ ಇಲ್ಲದೆ, ದಳ್ಳಾಳಿಗಳ ಒಂದು ಮಧ್ಯವರ್ತಿಗಳ ಒಂದು ಎಂಟ್ರಿ ಇಲ್ಲದೆ ರೈತರು ನೇರವಾಗಿ ನಮಗೋಸ್ಕರ ಲಾಲ್ಬಾಗಲ್ಲಿ ತೊಗೊಂಡು ಬಂದಿದ್ದಾರೆ. ವೀಕೆಂಡಲ್ಲಿ ಬಂದು ಲಾಲ್ಬಾಗಲ್ಲಿ ಮಾವಿನ ಹಣ್ಣುಗಳನ್ನು ಆಸ್ವಾದಿಸಿ ಬೇಸಿಗೆಯ ಒಂದು ಸಂಭ್ರಮದೊಂದಿಗೆ ಹಣ್ಣಿನ ರುಚಿಯನ್ನು ಸವಿಯೋಣ. ಈ ಸ್ಟಾಲಲ್ಲಿ ಸ್ಟಾಲ್ ನಂಬರ್ 49ಅಲ್ಲಿ ನಮಗೆ ಆರ್ಕ ಅರುಣ ಮತ್ತು ಆಪಲ್ ಮ್ಯಾಂಗೋ. ಓಕೆ, ಇದು ಲಿಚಿನಾ? ಇದು ತೋತಾಪುರಿ. ನೆಕ್ಸ್ಟ್ ಕೇಸರ್. ಇದು ಬಂದ್ಬಿಟ್ಟು ಚೆರ್ಕ್ ರಸಂ. ಓಕೆ, ಇದು ಬಂದ್ಬಿಟ್ಟು ಬಾಂಬೆ ದರ್ಶೆ. ಓಕೆ, ಇದು ದಶೇರಿ ಬುಟ್ಟೋ ಬಾಂಬೆ. ಅದು ಮರಿಗೋಡ. ಓಕೆ, ನೋಡ್ತಾ ಇದ್ದೀವಲ್ಲ ಸ್ಟಾಲ್ ನಂಬರ್ 49ಅಲ್ಲಿ ಯಾವೆಲ್ಲ ಮಾವಿನ ತಳಿಗಳು ನಮಗೆ ಸಿಗ್ತಾ ಇದ್ದಾವೆ ಅಂತ. ಖಂಡಿತ ವೀಕೆಂಡಲ್ಲಿ ಲಾಲ್ಬಾಗ್ಗೆ ಬನ್ನಿ, ರೈತರಿಗೆ ಪ್ರೋತ್ಸಾಹವನ್ನು ಕೊಡಿ. ಹಾಗೆಯೇ ರಾಸಾಯನಿಕ ಮುಕ್ತ ಅಂದರೆ ಸಾವಯವ ಪದ್ಧತಿಯಲ್ಲಿ ಹಣ್ಣು ಮಾಡಿರ್ತಕ್ಕಂತಹ ಮಾವಿನ ಹಣ್ಣನ್ನು ತಗೊಳ್ಳಿ, ನಮ್ಮ ರೈತರಿಗೆ ಪ್ರೋತ್ಸಾಹವನ್ನು ಕೊಡಿ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ಟಾಲ್ ನಂಬರ್ 46, 46 ಶ್ರೀನಿವಾಸಪುರದ. ನಿಮ್ಮ ಹೆಸರು? ಕೃಷ್ಣಪ್ಪ. ಏನೇನೆಲ್ಲ ತಳಿಗಳು ಸಿಗುತ್ತೆ ಸರ್ ನಿಮ್ಮಲ್ಲಿ? ಹಾಂ ಸರಿ. ಹಾಂ, ಲಾಲ್ಬಾಗಲ್ಲಿ ಯಾವೆಲ್ಲ ಹಣ್ಣುಗಳನ್ನು ನಮ್ಮ ರೈತರು ನಮಗೋಸ್ಕರ ತಗೊಂಡು ಬಂದಿದ್ದಾರೆ. ಕರ್ನಾಟಕದ ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂತಹ ರೈತರಿಗೆ ಪ್ರೋತ್ಸಾಹವನ್ನು ಕೊಡಿ. ನೈಸರ್ಗಿಕವಾಗಿ ಹಣ್ಣಾಗಿರ್ತಕ್ಕಂತಹ ಮಾವನ್ನು ಖರೀದಿ ಮಾಡಿ ಪ್ರೋತ್ಸಾಹವನ್ನು ಕೊಡಿ ನಮ್ಮ ರೈತರಿಗೆ. ಇನ್ನು ಸ್ಟಾಲ್ ನಂಬರ್ 42ಅಲ್ಲಿ ನಾವು ನೋಡ್ತಾ ಇದ್ವಿ. ಇಲ್ಲಿ ಕೂಡ ಆಲ್ಫಾನ್ಸೋ, ಮಲ್ಲಿಕಾ, ಮಲ್ಗೋವಾ, ರಸ್ಪುರಿ, ಶುಗರ್ ಬೇಬಿ, ತೋತಾಪುರಿ ಈ ರೀತಿಯ ಮಾವಿನ ತಳಿಗಳು ಇಲ್ಲಿ ಸಿಗ್ತಾ ಇದ್ದಾವೆ. ಇನ್ನು KGF ಇಂದ ಒಟ್ಟು 5 ಸ್ಟಾಲ್ಗಳು ಒಟ್ಟಿಗೆ ಇಲ್ಲಿ ತಮ್ಮ ಸ್ಟಾಲ್ಗಳನ್ನು ಓಪನ್ ಮಾಡಿದ್ದಾರೆ. ಹಾಗೆಯೇ ಈ KGFನಿಂದ ಬಂದಿರತಕ್ಕಂತಹ ಹಣ್ಣುಗಳ ಸ್ಟಾಲಲ್ಲಿ ನಮಗೆ ತರಾವರಿ ಹಣ್ಣುಗಳು ಸಿಗ್ತಾ ಇದ್ದಾವೆ. ರಾಸಾಯನಿಕ ಮುಕ್ತ ಅಂದರೆ ಯಾವುದೇ ಕೆಮಿಕಲ್ಸನ್ನು ಉಪಯೋಗಿಸದೆ ಹಣ್ಣು ಮಾಡಿರ್ತಕ್ಕಂತಹ ಹಣ್ಣುಗಳು ನಮಗೆ ಸಿಗ್ತಾ ಇದೆ ಇಲ್ಲಿ. ಈ ವೀಕೆಂಡಲ್ಲಿ ತಪ್ಪದೇ ಬನ್ನಿ. ಜೂನ್ 4ರಿಂದ ಜೂನ್ 30ರವರೆಗೂ ಕೂಡ ಲಾಲ್ಬಾಗ್ನಲ್ಲಿ ಈ ಒಂದು ಮ್ಯಾಂಗೋ ಮೇಳ ನಡೀತಾ ಇದೆ. ಬನ್ನಿ, ಮ್ಯಾಂಗೋ ಮೇಳದಲ್ಲಿ ಭಾಗವಹಿಸಿ ಮಾವಿನ ವಿವಿಧ ರುಚಿಗಳನ್ನು ಸವಿಯೋಣ. ಬನ್ನಿ. ಏನು ಗೊತ್ತಾ, ವೀಕೆಂಡಲ್ಲಿ ನಮ್ಮ ಬೆಂಗಳೂರಿಗರಿಗಾಗಿ ಎಕ್ಸ್ಟ್ರಾ ಸ್ಟಾಕನ್ನು ಕೂಡ ತರಿಸಿದ್ದೀರ. ಖಂಡಿತ ಬನ್ನಿ. ಇನ್ನು ಈ ಒಂದು ಮ್ಯಾಂಗೋ ಸ್ಟಾಲಲ್ಲಿ ಏನೇನೆಲ್ಲ ಸಿಗ್ತದೆ? ಕೇಸರ್, ವೈಟ್ ಮಲ್ಲಿಕಾ, ವೈಟ್ ಬಾದಾಮಿ, ವೈಟ್ ದಸೇರಿ, ಇಮಾಮ್ ಪಸಂದ್, ಕಲಪಾಡಿ, ಹೀಗೆ ಮಾವಿನ ತಳಿಗಳನ್ನು ನಾವು ಈ ಒಂದು ಸ್ಟಾಲಲ್ಲಿ ನೋಡ್ತಾ ಇದ್ವಿ. ಮ್ಯಾಮ್, ಎಲ್ಲಿಂದ ಬಂದಿರೋದು ಈ ಸ್ಟಾಲ್? ಬಂದು ಸ್ಟಾಲ್ ನಂಬರ್ 3 ಎಲ್ಲಿ? ಚಿಂತಾಮಣಿಯಿಂದ ಬಂದಿರೋಂತಹ ಒಂದು ಓಕೆ ಮಾವಿನ ತಳಿಗಳನ್ನು ನಾವು ನೋಡ್ತಾ ಇದ್ವಿ. ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಚಿಂತಾಮಣಿ ತಾಲೂಕಿಂದ ಬಂದಿರತಕ್ಕಂತಹ ಮಾವಿನ ಒಂದು ಸಂಭ್ರಮ ಇದು. ಸ್ಟಾಲ್ ನಂಬರ್ 4 ಅಲ್ವಾ ಇದು? ಸ್ಟಾಲ್ ನಂಬರ್ 4ಅಲ್ಲಿ ಕೂಡ ನಮಗೆ ತರಾವರಿ ಮಾವಿನ ಹಣ್ಣುಗಳು ಸಿಗ್ತಾ ಇದೆ. ಸ್ಟಾಲ್ ನಂಬರ್ 5ಅಲ್ಲೂ ಕೂಡ ನಮಗೆ ಮಾವಿನ ವಿವಿಧ ತಳಿಗಳು ಸಿಗ್ತಾ ಇದೆ. ಲಾಲ್ಬಾಗ್ಗೆ ವೀಕೆಂಡಲ್ಲಿ ತಪ್ಪದೇ ಬನ್ನಿ. ಇವತ್ತಂತೂ
ತುಂಬಾ ನಿರಾಶೆ ಆಗ್ತಾ ಇದೆ ನನಗೆ. ಯಾಕೆಂದರೆ ಸಾಕಷ್ಟು ಮಾವಿನ ಸ್ಟಾಲ್ಗಳನ್ನು ಮಾಡಿದ್ದಾರೆ, ಜನ ಮಾತ್ರ ಬೆರಳೆಣಿಕೆ ಅಷ್ಟೇ ಮಾತ್ರ ಇದ್ದಾರೆ. ಸ್ಟಾಲ್ ನಂಬರ್ 9. ಇನ್ನು ಅದಷ್ಟೇ ಅಲ್ಲ, ನಮಗೆ ನ್ಯಾಚುರಲ್ ಆಗಿರ್ತಕ್ಕಂತಹ ಡ್ರೈ ಫ್ರೂಟ್ಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಹಾಗೆ ಮಾವು ಮತ್ತು ಹಲಸಿನಿಂದ ತಯಾರಿಸಿರ್ತಕ್ಕಂತಹ ವಿವಿಧ ಖಾದ್ಯಗಳು ಕೂಡ ಸಿಗ್ತಾ ಇದೆ. ಹಾಗೆಯೇ ಮಾವಿನ ವಿವಿಧ ಉಪ್ಪಿನಕಾಯಿಗಳು, ಹಾಗೆಯೇ ಚಟ್ನಿ ಪುಡಿಗಳು ಎಲ್ಲವೂ ಕೂಡ ಲಾಲ್ಬಾಗಲ್ಲಿ ನಾವು ಕಾಣಬಹುದು.